ನವೆಂಬರ್ ಕ್ರಾಂತಿ ಚರ್ಚೆಯಿಂದ ಕೆಲ ಸಚಿವರು ಅಂತರವನ್ನ ಕಾಯ್ದುಕೊಂಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಬೆನ್ನಿಗೆ ನಿಂತಿದ್ದಾರೆ ಅಹಿಂದ ನಾಯಕರುಗಳು. ಮತ್ತೊಂದೆಡೆ ಚರ್ಚೆಯಿಂದ ಹಲವು ಸಚಿವರು ಈಗ ಅಂತರವನ್ನ ಕಾಯ್ದುಕೊಂಡಿದ್ದಾರೆ. ಅಷ್ಟಕ್ಕೂ ಈ ರೀತಿ ಯಾಕೆ ಮಾಡ್ತಾ ಇದ್ದಾರೆ? ನವೆಂಬರ್ ಕ್ರಾಂತಿ ಅಂತ ಏನು ಶುರುವಾಗಿದೆ, ಇದರಿಂದ ಸಚಿವರು ಈಗ ಅಂತರವನ್ನ ಕಾಯ್ದುಕೊಂಡಿದ್ದಾರೆ. ಅಹಿಂದ ಅಲ್ಪಸಂಖ್ಯಾತ ಹಿಂದುಳಿದ ದಲಿತ ಸಮುದಾಯಕ್ಕೆ ಸೇರಿರುವಂತಹ ಸಚಿವರು ಸಿಎಂ ಸಿದ್ದರಾಮಯ್ಯರ ಬೆನ್ನಿಗೆ ನಿಂತಿದ್ರೆ, ಮತ್ತೊಂದು ಕಡೆ ಇನ್ನೊಂದಷ್ಟು ಸಚಿವರು ಯಾರ ಸಹವಾಸನೂ ನಮಗೆ ಬೇಡ, ನಾಯಕತ್ವ ವಿಚಾರವೂ ನಮಗೆ ಬೇಡ, ಬದಲಾವಣೆ ವಿಚಾರನೂ ಬೇಡ, ನಮಗೆ ನಮ್ಮ ಸಚಿವ ಸ್ಥಾನ ಉಳಿದ್ರೆ ಸಾಕು, ನಾಯಕತ್ವ ಯಾರಿಗಾದ್ರೂ ಸಿಗಲಿ, ಅನಾವಶ್ಯಕ ಚರ್ಚೆಯಿಂದ ದೂರ ಉಳಿದ್ಬಿಡೋಣ ಅನ್ನೋ ಯೋಜನೆಯನ್ನು ಹಾಕೊಂಡಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್. ಈಗ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಶಿವಪ್ರಸಾದ್, ನೋಡಿ, ನವೆಂಬರ್ ಕ್ರಾಂತಿ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಆಗ್ತಾ ಇದೆ. ನಾಯಕತ್ವ ಬದಲಾವಣೆ ಆಗತ್ತೆ, ನಾಯಕತ್ವ ಬದಲಾವಣೆ ಆದ್ರೆ ಹೊಸ ಸಂಪುಟ ಪುನರ್ರಚನೆ ಆಗತ್ತೆ. ಬಟ್ ಕೆಲವೊಂದಿಷ್ಟು ಸಚಿವರು ನಮ್ಗೆ ಯಾರ ಸಹವಾಸನೂ ಬೇಡ ಅಂತ ದೂರ ಇದಾರಂತೆ. ಆಕ್ಚುಲ್ ಆಗಿ ಕಾಂಗ್ರೆಸ್ನ ಸಚಿವ ಸಂಪುಟದಲ್ಲಿ ಆಗ್ತಾ ಇರುವಂತ ಸದ್ಯದ ಡೆವಲಪ್ಮೆಂಟ್ಸ್ ಬಗ್ಗೆ ಮಾಹಿತಿ ನೀಡೋದು. ಖಂಡಿತವಾಗಿ ಮಧುಸೂದನ್, ಈಗಾಗಲೇ ನವೆಂಬರ್ ಕ್ರಾಂತಿ ವಿಚಾರ ಒಂದ್ ಕಡೆ ಚರ್ಚೆ ಆದ್ರೆ, ಇನ್ನೊಂದ್ ಕಡೆ ನಾಯಕತ್ವ ಬದಲಾವಣೆ ವಿಚಾರ ಕುರಿತಂತೆನೂ ಕೂಡ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಇದರ ನಡುವೆ ಅನೇಕ ಸಚಿವರು ಕೂಡ ಸೈಲೆಂಟ್ ಆಗಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ನಾಯಕತ್ವ ಬದಲಾವಣೆ ವಿಚಾರವಾಗ್ಲಿ ಅಥವಾ DCM ಪರವಾಗ್ಲಿ ಅಥವಾ CM ಪರವಾಗ್ಲಿ ನಿಲ್ಲೋದು ಬೇಡ ಎಂತಕ್ಕಂಥ ನಿಲುವನ್ನ ಈವರೆಗೂ ಕೂಡ ತಾಳ್ತಾ ಇದ್ದಾರೆ. ಪ್ರಮುಖವಾಗಿ ಈಗಾಗಲೇ ಸಚಿವ ಸಂಪುಟ ಪುನರ್ರಚನೆ ವಿಚಾರ ಕುರಿತಂತೆ ಆರಂಭದಿಂದಲೂ ಚರ್ಚೆ ಆಗ್ತಾ ಇತ್ತು. ಲೋಕಸಭೆ ಚುನಾವಣೆ ನಂತರ ಸಚಿವ ಸಂಪುಟ ಪುನರ್ರಚನೆ ಶತಸಿದ್ಧ ಎಂಬತಕ್ಕಂಥ ಮಾಹಿತಿ ಕೂಡ ಇತ್ತು. ಆ ನಂತರ CM ಸಿದ್ದರಾಮಯ್ಯ ಅವರು ಹೈಕಮಾಂಡ್ ನಾಯಕರಿಗೆ ಕನ್ವಿನ್ಸ್ ಮಾಡಿ ಸದ್ಯಕ್ಕೆ ಸಚಿವ ಸಂಪುಟ ಪುನರ್ರಚನೆಯನ್ನ ಮುಂದೂಡಿ ಎಂಬತಕ್ಕಂಥ ಮನವಿಯನ್ನು ಕೂಡ ಮಾಡಿದ್ರು. ಈ ಸಂದರ್ಭದಲ್ಲೇ ಸಚಿವರ ಮೌಲ್ಯಮಾಪನ ಕೂಡ ಹೈಕಮಾಂಡ್ ವರದಿ ಸೇರಿತ್ತು. ಯಾವ್ಯಾವ ಸಚಿವರು ಯಾವ ರೀತಿ ಕೆಲಸ ನಿಭಾವಣೆ ಮಾಡ್ತಾ ಇದ್ದಾರೆ ಎಂಬತಕ್ಕಂಥ ವರದಿ ಕೂಡ ಈಗ ಹೈಕಮಾಂಡ್ ಬಳಿ ಇದೆ. ಸದ್ಯ ಸಚಿವ ಸಂಪುಟ ಪುನರ್ರಚನೆ ಆದಂತ ಸಂದರ್ಭದಲ್ಲಿ ಅನೇಕ ಸಚಿವರನ್ನ ಕೈ ಬಿಡ್ತಕ್ಕಂಥ ಪ್ರಸ್ತಾಪ ಕೂಡ ಹೈಕಮಾಂಡ್ಗಿದೆ. ಹಾಗಾಗಿ ಸದ್ಯ ಈ ವಿಚಾರದಲ್ಲಿ ನಾವು ಸಚಿವರಾಗಿ ಮುಂದುವರೆದ್ರೆ ಸಾಕು, ಈ ಸಂದರ್ಭದಲ್ಲಿ ಯಾವ ಹೈಕಮಾಂಡ್ ನಾಯಕರನ್ನ ಭೇಟಿಯಾದ್ರೆ ನಾವು ಸಚಿವರಾಗಿ ಇದೇ ಖಾತೆಯಲ್ಲಿ ಮುಂದುವರಿಬಹುದು ಎಂಬತಕ್ಕಂಥ ಲೆಕ್ಕಾಚಾರದಲ್ಲಿದ್ದಾರೆ. ಹಾಗಾಗಿ ನಾಯಕತ್ವ ಬದಲಾವಣೆ ವಿಚಾರವಾಗ್ಲಿ ನವೆಂಬರ್ ಕ್ರಾಂತಿಯ ವಿಚಾರ ಕುರಿತಂತೆ ಯಾವುದೇ ಹೇಳಿಕೆಗಳನ್ನ ಕೊಡೋದು ಬೇಡ, ನಾವು ಸಚಿವರಾಗಿ ಮುಂದುವರಿಯೋದಷ್ಟೇ ನಮ್ಮ ಇಂಟೆನ್ಷನ್ ಎಂಬತಕ್ಕಂಥ ನಿಟ್ಟಿನಲ್ಲಿ ಅನೇಕ ಸಚಿವರು ತಮ್ಮದೇ ಆದಂಥ ಸ್ಟ್ರಾಟಜಿಯನ್ನ ರೂಪಿಸ್ತಾ ಇದ್ದಾರೆ. ಈಗಾಗಲೇ ಸಚಿವರಾಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಇರ್ಬೋದು, ಮಂಕಾಳ್ ವೈದ್ಯ ಇರ್ಬೋದು, ಶರಣಬಸಪ್ಪ ದರ್ಶನಾಪುರ್ ಸೇರಿದಂತೆ ರಹೀಂ ಖಾನ್ ಅವರನ್ನು ಕೂಡ ಒಳಗೊಂಡಂತೆ ಯಾವುದೇ ಸಚಿವರು ನಾಯಕತ್ವ ಬದಲಾವಣೆ ವಿಚಾರವಾಗ್ಲಿ ನವೆಂಬರ್ ಕ್ರಾಂತಿ ವಿಚಾರ ಕುರಿತಂತೆ ಯಾವುದೇ ಹೇಳಿಕೆಗಳನ್ನು ಕೂಡ ನೀಡ್ತಾ ಇಲ್ಲ. ಹಾಗಾಗಿ ತಾವು ಸಚಿವರಾಗಿ ಮುಂದುವರಿಬೇಕು, ಯಾರದ ಪರವಾಗ್ಲಿ ಯಾರ ವಿರುದ್ಧವಾಗ್ಲಿ ನಾವು ನಿಲ್ಲೋದು ಬೇಡ ಎಂಬತಕ್ಕಂಥ ನಿರ್ಧಾರಕ್ಕೆ ಬಂದಿದ್ದಾರೆ. ಹಾಗಾಗಿ ಸಚಿವ ಸಂಪುಟ ಪುನರ್ರಚನೆ ಆದ್ರೂ ನಾಯಕತ್ವ ಬದಲಾವಣೆ ಆದ್ರೂ ಕೂಡ ನಮ್ಮ ಪೊಸಿಷನ್ಗೆ ಯಾವುದೇ ಧಕ್ಕೆ ಬರಬಾರ್ದು ಎಂಬತಕ್ಕಂಥ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಸಚಿವರು ಅಲರ್ಟ್ ಆಗಿದ್ದು, ಸದ್ಯ ಈ ರೀತಿಯ ಚರ್ಚೆಗಳಿಂದ, ಅನಾವಶ್ಯಕ ಚರ್ಚೆಗಳಿಂದ ನಮ್ಗೆ ಯಾವುದೇ ಲಾಭ ಇಲ್ಲ, ಹಾಗಾಗಿ ಈ ವಿಚಾರಗಳಿಂದ ನಾವು ದೂರ ಉಳಿಯೋಣ ಎಂಬತಕ್ಕಂಥ ನಿರ್ಧಾರಕ್ಕೆ ಬಂದಿದ್ದು, ಅವರು ಸಚಿವರಾಗಿ ಉಳಿಬೇಕು ಎಂಬತಕ್ಕಂಥ ನಿಟ್ಟಿನಲ್ಲಿ ತಮ್ಮದೇ ಆದಂಥ ಸ್ಟ್ರಾಟಜಿಯನ್ನ ರೂಪಿಸ್ತಾ ಇದ್ದಾರೆ ಎಂಬತಕ್ಕಂಥ ಮಾಹಿತಿ ಈಗ ಲಭ್ಯವಾಗ್ತಾ ಇರ್ತಕ್ಕಂಥದ್ದು. ಮಧುಸೂದನ್, ಧನ್ಯವಾದ ಶಿವಪ್ರಸಾದ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.